ಅವ್ರು ನಾವು ಏನೇ ಒಂದ್ ಕಷ್ಟ ಅಂದ್ಬಿಟ್ಟು ಮನೆ ಹತ್ರ ಬಂದ್ರುನು ಅವ್ರಿಗೆ ಏನ್ ಬೇಕೋ ಫಸ್ಟ್ ನೋಡು ಅಂದ್ಬಿಟ್ಟು ಅವ್ರ ಆಪ್ತರಾದ ಹರೀಶ್ ಅವ್ರಿಗೆ ಹೇಳ್ತಾರೆ. ನೋಡಪ್ಪ ಫಸ್ಟ್ ಹೆಣ್ಮಕ್ಳು ನೋಡಪ್ಪ ಏನಪ್ಪ ಬಂದಿರೋದು, ಬಂದು ಹೆಣ್ಮಕ್ಳು ಹಿಂಗ್ ನಿಂತ್ಕೊಂಡ್ಬೇಡ್ದಪ್ಪ, ಫಸ್ಟ್ ನೋಡಪ್ಪ ಅಂತಾರೆ. ಒಂದು ರೇಷನ್ ಕಾರ್ಡ್ ಇರ್ಲಿ, BPL ಕಾರ್ಡ್ ಇರ್ಲಿ, ಒಂದು ಆಯುಷ್ಮಾನ್ ಇದು ಇರ್ಲಿ, ಆಧಾರ್ ಕಾರ್ಡ್ ಇರ್ಲಿ, ನಮ್ಗೆ ಎಲ್ಲ ಸೌಕರ್ಯನೂ ಮಾಡ್ಕೊಟ್ಟಿದ್ದಾರೆ. ಆಟೋ ನಾವು 18 ವರ್ಷದ ಹಿಂದೆ ಆಟೋದವ್ರನ್ನ ಕರೆದ್ರೆ ಅಯ್ಯೋ ಹೋಗಕ್ಕ ಈ ದಾರಿಯಲ್ಲಿ ನಾವು ಬರಲ್ಲ, ಆ ರೋಡೇ ಸರಿ ಇಲ್ಲ ಅನ್ನೋರು. ಈಗ ನಾವು ಹೋಗಿ ನಿಂತ್ರೆ ಸಾಕು, ಅಕ್ಕ ಎಲ್ಲಿ ಹೋಗ್ಬೇಕಕ್ಕ ಬಂದ್ರಕ್ಕ ಅಂತ. ಯಾಕಂದ್ರೆ ರೋಡ್ಗಳು ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಈಗ HSR ವಾರ್ಡ್ ನಂಬರ್ 1 ಅಂದ್ಬಿಟ್ಟು ಹೆಸರು ಬಂದಿದೆ. ಯಾಕಂದ್ರೆ ನಮ್ಮ MLA ಅವರು ಅಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ರಾತ್ರಿ 1 ಗಂಟೆ ಮಳೆ ಬಂದು ನೀರ್ ತುಂಬೋಗಿದೆ, ನಮ್ ಇದ್ರಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ 1 ಗಂಟೆ ರಾತ್ರಿ ಆದ್ರೂ ಬಂದೇ ಬರ್ತಾರ ಅವ್ರು. ಬಂದು ಅವ್ರ ಕಷ್ಟ ಸುಖ ನೋಡಿ, ಅವ್ರಿಗೆ ಊಟ ಬೇಕಾ, ನೀರ್ ಬೇಕಾ, ಹಾಲ್ ಬೇಕಾ, ಬನ್ನು ಸಮೇತ ಕೊಟ್ಟು ಅವ್ರಿಗೆ ಊಟ ತಿನ್ನಿಸ್ಬಿಟ್ಟೆ ಫಸ್ಟ್ ಹೆಣ್ಮಕ್ಳು ತಿನ್ಲಿ ಅಂದ್ಬಿಟ್ಟು, ಅಮ್ಮ ನಾನಿದ್ದೀನಿ ಇದ್ ಮಾಡ್ತಾರೆ, ಅನುದಾನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮಳೆ ನೀರ್ ತುಂಬ್ಕಂತು ಅಂದ್ರೆ ನಮ್ಮ MLA ಬಂದ್ 22 ವರ್ಷ ಆಯ್ತು. ಅವತ್ತಿಂದ ಖಂಡಿತ ಹೇಳ್ತೀನಿ, ಅಂಗಸಂದ್ರದಲ್ಲಿ ನಡೆಯಕ್ಕೆ ಮಣ್ಣು, ಒಂದು ರೋಡ್ ಇರ್ಲಿಲ್ಲ, ಒಂದ್ ಕಾವೇರಿ ನೀರ್ಲ ನೈಟ್ 12 ಗಂಟೆ 1 ಗಂಟೆಗೆ ನೀರ್ ಕೊಟ್ರು. ನಾವು ಲೈಫ್ ಲಾಂಗ್ ಅಲ್ಲಿ ನಮ್ ಸತೀಶ್ ಅಣ್ಣನ್ ಅಂತೂ ಖಂಡಿತ ಮರೆಯಕ್ ಸಾಧ್ಯನೇ ಇಲ್ಲ. ಯಾರೇ ಆಗ್ಲಿ ನೈಟ್ ಅಂಡ್ ನೈಟ್ ನೀರ್ ತಗೊಂಬಂದ್ರು. ರೋಡ್ಗಳು ಅಂದ್ರೆ ಸಂಧಿಗೊಂದಿತ್ತು, ಎಲ್ಲಾ ಕಡೆ ರೋಡ್, ಕಾಂಕ್ರೀಟ್ ರೋಡ್ ಎಲ್ಲ ಮಾಡಿದ್ದಾರೆ. ನಾವು ಇರೋವರೆಗೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಅವ್ರಿಗೆ ಹೇಳ್ತೀವಿ. ಮರೆಯಕ್ಕಂತೂ ಸಾಧ್ಯನೇ ಇಲ್ಲ ನಮ್ ಸತೀಶ್ ಅಣ್ಣ. ಈಗ ಕೊಟ್ಟಿರೋ ಕೊಡುಗೆಗಳು 1, 2 ಅಲ್ಲ, ಹೇಳಕ್ಕೆ ಆಗಲ್ಲ, ಬರೀ ಬಾಯಿ ಮಾತಿಂದ ಹೇಳಕ್ ಆಗಲ್ಲ. ಅಷ್ಟು ಒಳ್ಳೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಮ್ ಸತೀಶ್ ಅಣ್ಣ, ನಮ್ಮ ಹೆಮ್ಮೆ.